ಗೃಹೀತ್ವಾ ಸಧನುರ್ವಿದಿವ್ಯಂ ರಥಾರೂಢೋ ಗತವ್ಯಥಃ ಯತ್ರ ಚ ಆರಾಧ್ಯ ವರುಣಂ ಹರಿಶ್ಚಂದ್ರೋ ಜನೇಶ್ವರಃ ಗಂಗಾಯಾಂ ಪ್ರಾಪ್ತವಾನ್ ಪುತ್ರಂ ತತ್ರಾಗಾತ್ ಸೋಪಿ ರೋಹಿತಃ. ಹರಿಶ್ಚಂದ್ರ ಎಲ್ಲಿ ಯಾವ ಗೋದಾವರಿ ತೀರದ ಯಾವ ಜಾಗದಲ್ಲಿ ತಪಸ್ಸು ಮಾಡಿ ವರುಣನಿಂದಾಗಿ ಈ ರೋಹಿತನನ್ನು ಮಗನನ್ನಾಗಿ ಪಡೆದಿದ್ದನೋ ಅದೇ ಜಾಗಕ್ಕೆ ಬಂದ. ವ್ಯತೀತಾನ್ಯಥ ವರ್ಷಾಣಿ ಪಂಚಷಷ್ಠೇ ಪ್ರವರ್ತತಿ. 5-6 ವರ್ಷಗಳು ಹೀಗೆ ಕಳೆದವು. ಅಲ್ಲಿ ಉಳಿದುಕೊಂಡು ಇರೋ ಹೊತ್ತಿಗೆ ತಂದೆಗೆ ಇಂತಹ ಒಂದು ರೋಗ ಬಂದಿದೆ, ಅದು ತೀವ್ರವಾಗಿದೆ ಎಂಬ ವಿಚಾರವನ್ನು ಈ ರೋಹಿತ ತಿಳಿದ. ಅವನು ಅಂದ್ಕೋತಾ ಇದ್ದಾನೆ, ಮಯಾ ಪುತ್ರೇಣ ಜಾತೇನ ಪಿತೃವೈ ಕ್ಲೇಶಕಾರಿಣ ಕಿಂ ಫಲಂ ಕಿಮ್ನು ಕೃತಂ ಸ್ಯಾತ್ ಇತ್ಯೇವಂ ಪರಿಚಿಂತಯತ್. ನನ್ನಂತಹ ಒಬ್ಬ ಮಗನು ಹುಟ್ಟಿದ್ದರಿಂದಾಗಿ ತಂದೆಗೆ ಇಂತಹ ಕ್ಲೇಶ ಬರುವಂತಾಯಿತು. ಇಂತಹ ನಾನು ಇದ್ದು ಏನು ಉಪಯೋಗ, ಏನು ಪ್ರಯೋಜನ? ಬರೀದೇ ತಂದೆಗೆ ಕ್ಲೇಶವನ್ನಷ್ಟು ತಂದುಕೊಟ್ಟೆ. ತಂದೆಗೆ ಬಂದಿರತಕ್ಕಂಥ ಕ್ಲೇಶ ಹೇಗೆ ಪರಿಹಾರವಾದೀತು ಅಂತ ಹೇಳಿಕೊಂಡು ರೋಹಿತ ತಂದೆಯ ಕುರಿತಾಗಿ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿದ. ಆ ಗೋದಾವರಿ ತೀರದಲ್ಲಿ ಅನೇಕ ಮಂದಿ ಋಷಿಗಳು ಸದಾ ವಾಸ ಮಾಡ್ತಾ ಇರ್ತಾರೆ. ಅವರ ಬಳಿಗೆ ಹೋದ. ಆ ಹೊತ್ತಿಗೆ ಒಂದು ದಿವಸ ಹೀಗೆ ತಿರುಗ್ತಾ ಇರೋ ಹೊತ್ತಿಗೆ ಒಬ್ಬ ಮುನಿಯನ್ನು ಕಂಡ. ಅಜೀಗರ್ತ ಅಂತ ಮಹರ್ಷಿಗಳ ಹೆಸರು. ಅಜೀಗರ್ತ ಮಿದಿಖ್ಯಾತಂ ಋಷೇಸ್ತು ವಯಸ್ಸುತಂ ತ್ರಿಭಿಪುತ್ರೈ ಅನುವೃತಂ ಭಾರ್ಯೆಯ ಕ್ಷೀಣವೃತ್ತಿಕಂ. 3 ಮಂದಿ ಮಕ್ಕಳು, ಮಡದಿ, ಇವರಿಂದ ಕೂಡಿಕೊಂಡು ಆ ಅಜೀಗರ್ತ ಎಲ್ಲೋ ಹೋಗ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಏನು ಅವನ ಬದುಕು ದುಸ್ತರವಾದದ್ದಾಗಿದೆ. ಅಂತಹ ಒಬ್ಬ ಋಷಿಮುನಿಯನ್ನು ಕಂಡಿದ್ದಾನೆ. ರೋಹಿತ ಅವನ ಬಳಿಗೆ ಹೋಗಿ ನಮಸ್ಕರಿಸಿದ, ಪ್ರಾರ್ಥಿಸ್ತಾ ಇದ್ದಾನೆ. ಕ್ಷೀಣವೃತ್ತಿ ಕೃಷ ಕಸ್ಮಾತ್ ದುರ್ಮನ ಇವ ಲಕ್ಷಸೆ. ನಿಮ್ಮನ್ನು ಕಂಡ್ರೆ ಕ್ಷೀಣವೃತ್ತಿ, ಬದುಕಿಗೊಂದು ಆಧಾರ ಇಲ್ಲ ಅನ್ನೋದು ಕಾಣ್ತಾ ಇದೆ. ಅತ್ಯಂತ ಕೃಷರಾಗಿದ್ದೀರಿ, ಮನಸ್ಸಿನಲ್ಲಿ ಬಹಳ ಖೇದ ಇದೆ, ಏನು ಕಾರಣ? ಅಜೀಗರ್ತರಂದ್ರು, ವರ್ತನನ್ನಾಸ್ತಿ ದೇಹಸ್ಯ ಭೋಕ್ತಾರೋ ಬಹವಶ್ಚವೈ. ಮಗು, ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ಆಹಾರವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ವೃತ್ತಿ ನನ್ನಲ್ಲಿಲ್ಲ. ಆದರೆ ನನ್ನ ಮನೆಯಲ್ಲಿ ಆಹಾರವನ್ನು ಬಯಸಿ ಇರುವ ಮಂದಿ ನಾವು 5 ಮಂದಿ. ಬದುಕಿಗೊಂದು ದಾರಿ ಇಲ್ಲ, ಉಣಬೇಕಾಗಿರುವವರು 5 ಮಂದಿ. ಭೋಕ್ತಾರೋ ಬಹವಶ್ಚಮೆ ವಿನಾನ್ನೇನ ಮರಿಷ್ಯಾಮಃ ಬ್ರೂಹಿ ಕಿಂ ಕರವಾಮಹೆ. ಅನ್ನ ಇಲ್ಲದೆ ಸಾಯ್ತಾ ಇದ್ದೇವೆ, ನಾ ಏನು ಮಾಡೋಣ ಹೇಳು? ರೋಹಿತ ಪ್ರತಿಯಾಗಿ ಆಡ್ತಾ ಇದ್ದಾನೆ. ಅಲ್ಲ, ನಿನ್ನ ಮನಸ್ಸಿನಲ್ಲಿ ಏನು ಮಾಡಬೇಕು ಅಂತಿದೆ ಅದನ್ನಾದರೂ ಹೇಳು. ಹೌದು, ವೃತ್ತಿ ಇಲ್ಲ, ನಾ ಏನು ಮಾಡಲಿ ಕೇಳ್ತಾ ಇದ್ದಿ. ನಿನ್ನ ಮನಸ್ಸನ್ನು ಏನು ಮಾಡಬೇಕು ಅಂತಿದೆ ಅದನ್ನಾದರೂ ಹೇಳು. ಅಜೀಗರ್ತರಂದರು, ಏನು ಮಾಡಬೇಕು? ಅನ್ನಾಹಾರ ದೊರಕಬೇಕು ಅಂತಿದ್ದರೆ ಪ್ರತಿಯಾಗಿ ಏನನ್ನಾದರೂ ನೀಡಬೇಕು. ನನ್ನಲ್ಲಿ ಏನಿದೆ ಹೇಳು? ಹಿರಣ್ಯಂ ರಜತಂ ಗಾವಃ ಧಾನ್ಯಂ ವಸ್ತ್ರಾದಿಕಂ ನಮೇ ವಿದ್ಯತೆ ನೃಪಶಾರ್ದೂಲ ವರ್ತನಂ ನಾಸ್ತಿ ಮೇ ತತಃ. ಬಂಗಾರವನ್ನು ಕೊಡೋಣ, ಪ್ರತಿಯಾಗಿ ಆಹಾರವನ್ನು ಪಡೆಯೋಣ. ಬೆಳ್ಳಿಯನ್ನು ಕೊಡೋಣ, ಪ್ರತಿಯಾಗಿ ಆಹಾರವನ್ನು ಪಡೆಯೋಣ. ಗೋವುಗಳನ್ನು ಕೊಡೋಣ, ಧಾನ್ಯಗಳನ್ನು ಕೊಡೋಣ, ಇಲ್ಲ ವಸ್ತ್ರವನ್ನು ಕೊಡೋಣ, ಪ್ರತಿಯಾಗಿ ಆಹಾರವನ್ನು ಪಡೆಯೋಣ ಅಂತಂದರೆ ಆಹಾರವನ್ನು ಪಡೆಯಲಿಕ್ಕೆ ಬೇಕಾಗಿರತಕ್ಕಂತಹ ಯಾವ ವಿಕ್ರಯದ ಸೊತ್ತುಗಳು ಕೂಡ ನನ್ನಲ್ಲಿಲ್ಲ. ಇಲ್ಲ ಅಂತಂದರೆ ಏನಿದೆ ನನ್ನಲ್ಲಿ? ಸುತಾಮೇ ಸಂತಿ ಭಾರ್ಯ ಅಹಂ ವೈ ಪಂಚಮಸ್ತಧ. ನಮ್ಮಲ್ಲಿ ಏನಿದೆ ಅಂತಂದರೆ 3 ಮಂದಿ ಮಕ್ಕಳಿದ್ದಾರೆ ನನಗೆ, ಒಬ್ಬ ಮಡದಿ ಇದ್ದಾಳೆ, ಇನ್ನು ನಾನಿದ್ದೇನೆ. ಇದನ್ನು ಹೊರತುಪಡಿಸ ನನ್ನಲ್ಲಿ ಇನ್ಯಾವುದೂ ಇಲ್ಲ.
ಏನು ಮಾಡಬೇಕಪ್ಪ? ಬಂಗಾರ ಬೆಳ್ಳಿ ಇವರು ಯಾವುದೂ ಇಲ್ಲ. ಇನ್ನು ಕೊನೆಗೆ ನಮ್ಮಲ್ಲಿರುವವರನ್ನೇ ಯಾರನ್ನಾದರೂ ಒಬ್ಬರನ್ನು ಮಾರಿ ಉಳಿದವರು ಬದುಕಬೇಕಾಗಿದೆ. ರೋಹಿತ ಅಂದ, ಸರಿ, 5 ಮಂದಿಯಲ್ಲಿ ಯಾರನ್ನು ಮಾರಿ ಪ್ರತಿಯಾಗಿ ಪಡಿಬೇಕು, ಆಹಾರವನ್ನು ಪಡಿಬೇಕು ಅಂತ ನೀನು ಬಯಸಿದ್ದಿ? ಸತ್ಯಮೇವಮೇ ವದ ನಾಣ್ಯಚ್ಚ ವಕ್ತವ್ಯಂ ವಿಪ್ರಾವೈ ಸತ್ಯವಾದಿನಃ. ಏನು ಮಾಡಬೇಕು ಅಂತ ನಿನ್ನಲ್ಲಿ ಹೇಳು. ಅಜೀಗರ್ತರಂದರು, ತ್ರಯಾಣಾಮಪಿ ಪುತ್ರಾಣಂ ಏಕಂ ವಾ ಮಾಂ ತಥೈವ ಚ ಭಾರ್ಯಾವಾಪಿ ಗೃಹಾಣೇ ಮಾಂ ಕ್ರೀತ್ವಾ ಜೀವಾಮಹೇ ವಯಂ. ರೋಹಿತನಲ್ಲಿ ಅಂತ ಇದ್ದಾರೆ, 3 ಮಕ್ಕಳಲ್ಲಿ ಯಾರನ್ನೊಬ್ಬರನ್ನು ಕರ್ಕೊಂಡು ಹೋಗು, ಪ್ರತಿಯಾಗಿ ನಮಗೆ ಆಹಾರ ಕೊಡು. ಇಲ್ಲ, ನನ್ನ ಮಡದಿಯನ್ನು ತಗೊಂಡು ಹೋಗು, ಪ್ರತಿಯಾಗಿ ನಮಗೆ ಆಹಾರ ಕೊಡು. ಇಲ್ಲ, ನನ್ನನ್ನಾದರೂ ನಾನು ಮಾರ್ಕೋತೇನೆ, ಉಳಿದವರಿಗೆ ಆಹಾರ ಕೊಡು. ರೋಹಿತ ಅಂದ, ಕಿಂ ಭಾರ್ಯೆಯ ಮಹಾಬುದ್ಧೆ ಕಿಂ ತ್ವಯಾ ವೃದ್ಧರೂಪಿಣ. ನಿನ್ನ ಮಡದಿ ಆ ಮಹಾತಾಯಿಯನ್ನು ಕಟ್ಟಿಕೊಂಡು ನಾ ಏನಾದರೂ ಮಾಡಲಿ? ವೃದ್ಧನಾಗಿರೋದಾಗ ನಿನ್ನನ್ನು ತಗೊಂಡು ನಾ ಏನು ಮಾಡಲಿ? ಯುವಾನಂ ದೇಹಿ ಪುತ್ರಮ್ಮೆ ಪುತ್ರಾಣಂ ಯಂ ತ್ವಮಿಚ್ಛಸಿ. ಮಕ್ಕಳು ಯುವಕರಿದ್ದಾರೆ, ಅವರಲ್ಲೊಬ್ಬರನ್ನು ಕೊಟ್ಟೆ ಅಂತಂದರೆ ಪ್ರತಿಯಾಗಿ ನೀನು ನನ್ನ ಆಹಾರವನ್ನು ನೀಡಬಲ್ಲೆ. ಅಜೀಗರ್ತರಂದರು, ಜ್ಯೇಷ್ಠ ಪುತ್ರಂ ಶುನಃಪುಚ್ಛಂ ನಾಹಂ ಕ್ರೀಣಾಮಿ ರೋಹಿತ. ಹಿರಿಯ ಮಗ, ಅವನ ಹೆಸರು ಶುನಃಪುಚ್ಛ. ಇಲ್ಲ, ಅವನನ್ನು, ಹಿರಿಯ ಮಗನನ್ನು ನಾನು ಬಿಟ್ಟುಕೊಡಲಾರೆ. ತಾಯಿ ಅಂದ್ಲು, ಕನೀಯ ಸಂಚಾಪಿನ ಕ್ರೀಣಾತಿ. ಸಣ್ಣ ಮಗನನ್ನು ನನ್ನ ಮಡದಿ ಅವಳು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಮಧ್ಯಮಂದು ಶುನಶ್ಯೇಪಂ ಕ್ರೀಣಾಮಿ ವದತದ್ಧನಂ. ನಡುವಿನ ಮಗ ಶುನಶ್ಯೇಪ ಇದ್ದಾನೆ, ಅವನನ್ನು ಬೇಕಾದರೆ ಕೊಡ್ತೇನೆ. ಮರಳಿ ನಮಗೆ ಪ್ರತಿಯಾಗಿ ನೀನೇನು ಕೊಡ್ತೀಯ ಹೇಳು. ರೋಹಿತರಂದ, ವರುಣಾಯ ಪಶುಕಲ್ಪ್ಯ ಪುರುಷೋ ಗುಣವತ್ತರ ಯದಿ ಕ್ರೀಣಾಸಿ ಮೂಲ್ಯಂ ತ್ವಂ ವದ ಸತ್ಯಂ ಮಹಾಮನೆ. ನನಗೊಬ್ಬ ಬೇಕಾಗಿದ್ದಾನೆ ವ್ಯಕ್ತಿ, ವರುಣನಿಗೆ ಬಲಿ ನೀಡಬೇಕಾದದ್ದಿದೆ. ವರುಣಾಯ ಪಶುಕಲ್ಪ್ಯ, ಎಂತಹವನಾಗಬೇಕು? ಪುರುಷ ಗುಣವತ್ತರ, ಗುಣವಂತನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ವರುಣನಿಗೆ ಬಲಿ ನೀಡೋದಕ್ಕೋಸ್ಕರ ಬೇಕಾಗಿದೆ. ಮಧ್ಯಮಪುತ್ರನನ್ನು ನೀನು ಮಾರಿ ಬದುಕುವೆಂದು ಬಯಸಿದ್ದು ಹೌದು ಅಂತಾದರೆ ಪ್ರತಿಯಾಗಿ ನಿನಗೆ ನಾನು ಅನ್ನ ಆಹಾರಗಳು ನೀಡ್ತೇನೆ. ಅಜೀಗರ್ತರು ತಥಾಸ್ತು ಅಂತಂದರು. ಪುತ್ರ ಮೂಲ್ಯಂ ಅಕಲ್ಪಯತ್. ಏನು ಮಧ್ಯಮ ಪುತ್ರ ಶುನಶ್ಯೇಪನಿಗೆ ಬದಲಿಯಾಗಿ ಅಜೀಗರ್ತರು ರೋಹಿತನಲ್ಲಿ ಕೇಳ್ತಾ ಇದ್ದಾರೆ, ಗವಾಂ ಸಹಸ್ರಂ, 1000 ಗೋವುಗಳು, ಧಾನ್ಯಾನಾಂ ನಿಷ್ಕಾಣಾಂಚಾಪಿ ವಾಸಸಾಂ, ಇಷ್ಟು ಧಾನ್ಯಗಳು, ಇಷ್ಟು ವಸ್ತ್ರಗಳು, ರಾಜಪುತ್ರ ವರಂ ದೇಹಿ ದಾಸ್ಯಾಮಿ ಸುಸುತಂ ತವ. ಇಷ್ಟು ನೀನು ನನಗೆ ನೀಡಿದ್ದಾದರೆ ನನ್ನ ಮಗನ ನಾನು ನಿನಗೆ ನೀಡ್ತೇನೆ. ರೋಹಿತನು ತಥಾಸ್ತು ಅಂತಂದ. ಪ್ರಾದಾತ್ ಸವಸನಂ ಧನಂ, ಗೋವುಗಳನ್ನು ನೀಡಿದ, ಧಾನ್ಯಗಳನ್ನು ನೀಡಿದ, ವಸ್ತ್ರವನ್ನು ನೀಡಿದ. ಶುನಶ್ಯೇಪನನ್ನು ಹೀಗೆ ಖರೀದಿಸಿ ತಂದೆಯ ಬಳಿಗೆ ರೋಹಿತ ನಡೆದ. ಪಿತ್ರೇ ನಿವೇದಯಾಮಾಸ ಕ್ರಯಕ್ರೀದಂ ಋಷೇಸುತಂ. ತಾನು ಖರೀದಿಸಿರತಕ್ಕಂತಹ ಆ ಶುನಶ್ಯೇಪನನ್ನು ತಂದೆಗೆ ಒಪ್ಪಿಸಿದ ಅಂತ ಇದ್ದಾನೆ. ವರುಣಾಯ ಯಜಸ್ವತ್ವಂ ಪಶುನಾ ತ್ವಂ ಅರುಗ್ಭವ. ಇವನನ್ನು ವರುಣನಿಗೆ ಬಲಿ ಕೊಡು, ನಿನ್ನ ರೋಗ ಎಲ್ಲ ದೂರ ಆಗಲಿ. ಹರಿಶ್ಚಂದ್ರ ಅಂತ ಇದ್ದಾನೆ. ಬ್ರಾಹ್ಮಣಾ ಕ್ಷತ್ರಿಯಾ ವೈಶ್ಯಾ ರಾಜ್ಞಾ ಪಾಲ್ಯಾ ಇತಿ ಶ್ರುತಿ. ಬ್ರಾಹ್ಮಣರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು, ಶೂದ್ರರನ್ನು ಇವರನ್ನೆಲ್ಲ ರಕ್ಷಣೆ ಮಾಡಬೇಕಾದವನು ಕ್ಷತ್ರಿಯ ರಾಜ. ವೇದಗಳು ನಮಗೆ ಇಂತಹ ವಿಧಿಯನ್ನು ಕಲ್ಪಿಸಿದ್ದಾವೆ. ವಿಶೇಷತಸ್ತು ವರ್ಣಾನಾಂ ಗುರವೋ ಹಿ ದ್ವಿಜೋತ್ತಮಾಃ.
4 ವರ್ಣಗಳಲ್ಲಿ ಬ್ರಹ್ಮಜ್ಞಾನಿಗಳಾಗಿರತಕ್ಕಂತಹ ಬ್ರಾಹ್ಮಣರು ಗುರುಗಳ ಸ್ಥಾನದಲ್ಲಿ ನಿಲ್ಲುವವರಾಗಿದ್ದಾರೆ. ವಿಷ್ಣೋರಭಿಯೇ ಪೂಜ್ಯಾ, ಮಹಾವಿಷ್ಣುವಿಗೂ ಕೂಡ ಸರ್ವೋತ್ತಮನಾಗಿರತಕ್ಕಂತಹ ದೇವತೆ ಮಹಾವಿಷ್ಣುವಿಗೂ ಕೂಡ ಅಂತಹ ಬ್ರಹ್ಮಜ್ಞಾನಿಗಳು ಪೂಜ್ಯರಾಗಿರ್ತಾರೆ. ಹಾಗಿರುವಾಗ ನನ್ನ ವಿಷಯದಲ್ಲಿ ಇನ್ನೇನು ಹೇಳಬೇಕು? ಅವಜ್ಞಯಾಪಿ ಯೇಷಾಂ ಸ್ಯಾತ್ ನೃಪಾಣಾಂ ಸ್ವಕುಲಕ್ಷಯ. ಯಾವ ಇಂತಹ ಬ್ರಹ್ಮಜ್ಞಾನಿಗಳನ್ನು ಅವಮಾನ ಮಾಡಿದರೂ ಸಾಕು, ಅಂತಹ ರಾಜನ ಕುಲವೇ ಕ್ಷೀಣಿಸಿ ಹೋಗತ್ತೆ, ನಿಸ್ಸಂತತಿಯಾಗಿಬಿಡತ್ತೆ. ಹಾಗಿರುವಲ್ಲಿ ಸರ್ವತೀರ್ಥಮಯ ವಿಪ್ರಾಹ ಸರ್ವದೇವಮಯಸ್ತಥ, ಸಮಸ್ತ ತೀರ್ಥಗಳ ಸೇವನೆಯಿಂದ ಏನು ಪುಣ್ಯವನ್ನು ಪಡೆಯಬಹುದೋ ಒಬ್ಬ ಬ್ರಾಹ್ಮಣನ ಬ್ರಹ್ಮಜ್ಞಾನಿಯ ಸೇವೆಯಿಂದಾಗಿ ಅಂತಹ ಪುಣ್ಯವನ್ನು ಪಡೆಯಬಹುದು. ಸರ್ವ ದೇವತೆಗಳನ್ನು ಆರಾಧಿಸುವುದಾದರೆ ಏನು ಫಲವನ್ನು ಪಡೆಯಬಹುದೋ ಒಬ್ಬ ಸದ್ಬ್ರಾಹ್ಮಣನ ಆರಾಧನೆಯನ್ನು ಮಾಡಿದ್ದಾದರೆ ಅಂತಹ ಫಲವನ್ನು ಪಡೆಯಬಹುದು. ನರಕೇ ಪತತಾಂ ಪುಂಸಾಂ ರಕ್ಷಿತಾರಃ ತ ಏವಹಿ. ಯಾವೊಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ನರಕವಾಸವನ್ನು ಅನುಭವಿಸಬೇಕಾಗಿ ಬರುವಂತಹ ಸಂದರ್ಭ ಇರುತ್ತೆ, ಅಂತಹ ಸ್ಥಿತಿಯನ್ನು ಕೂಡ ತಪ್ಪಿಸಬಲ್ಲವರು ಇಂತಹ ಬ್ರಹ್ಮಜ್ಞಾನಿಗಳು. ಹಾಗಿರುವಾಗ ಇಂತಹ ಒಬ್ಬ ಬ್ರಾಹ್ಮಣ ಋಷಿಪುತ್ರನನ್ನು ಪಶೂನ್ ಕೃತ್ವ ಕೃಪಣಂ ಕಥಂ ರಕ್ಷಿತು ಮುತ್ಸಹೆ, ಅಂತಹ ಒಬ್ಬ ಬ್ರಹ್ಮಜ್ಞಾನಿಯನ್ನು ಅವರನಿಗೆ ಬಲಿ ನೀಡಿ ನನ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾನು ರಕ್ಷಿಸಿಕೊಳ್ಬೇಕು ಎಂದು ಬಯಸೋದಾದರೂ ಹೇಗೆ ಹೇಳು? ಅಹಂಚ ಬ್ರಾಹ್ಮಣಂ ಕುರ್ಯಾಂ ಪಶುಂ ನೈತದ್ಧಿ ಯುಜ್ಯತೆ. ಇದು ಯುಕ್ತವಾದದ್ದಲ್ಲ, ನಾ ಇದನ್ನು ಮಾಡೋದಿಲ್ಲ.